ಗ್ರಾಮ ಸ್ವರಾಜ್ಯ ಈ ಪಾದಯಾತ್ರೆಗೆ ನಿಮ್ಮೆಲ್ಲರ ಬೆಂಬಲ, ನಿಮ್ಮೆಲ್ಲರ ಆಶೀರ್ವಾದ ನಾನು ಸದಾ ಚಿರಋಣಿ ಇದ್ದೇನೆ. ನಿಮ್ಮೆಲ್ಲರಿಗೆ ಉತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತೇನೆ. ಕುರುಬೂರು ಮಲ್ಲೂರಿಂದ ಜನ ಸ್ವರಾಜ್ ಪಾದಯಾತ್ರೆ ಪ್ರಾರಂಭ ಮಾಡಿದ್ದೀವಿ. ನಾವು ಈಗ ಹುಳಿಕಪ್ಪಿ ಗ್ರಾಮಕ್ಕೆ ತಲುಪಿದ್ದೀವಿ. ಮುಂದೆ ನಾವು ತಂಡೂರು ಹೋಗ್ತೀವಿ. ಹೊಸಳ್ಳಿ ಸವಣೂರಿಗೆ ಸಮಾರಂಭ ಮಾಡ್ತೀವಿ. ಈ ಜನ ಸ್ವರಾಜ್ ಪಾದಯಾತ್ರೆಯ ಉದ್ದೇಶ, ಜನ ಸ್ವರಾಜ್ ಪಾದಯಾತ್ರೆಯ ಉದ್ದೇಶ ಜನ ಸ್ವರಾಜ್ ಪಾದಯಾತ್ರೆಯ ಉದ್ದೇಶ ನಮ್ಮ ಜನರ ಕೈಯಲ್ಲಿ ಅಧಿಕಾರ ಇರಬೇಕು. ನಮ್ಮ ಪ್ರತಿನಿಧಿ ಜನರ ಪಕ್ಕದಲ್ಲಿ ಇರಬೇಕು. ಗ್ರಾಮದ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು. ಎಲ್ಲರ ಪಟ್ಟಣದಲ್ಲಿ ಕೂತು, ಶಹರದಲ್ಲಿ ಕೂತು ಇವತ್ತು ನಮ್ಮ ಜನಪ್ರತಿನಿಧಿ ಅಂತ ಜನಪ್ರತಿನಿಧಿ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇವತ್ತು ಜನ ಸ್ವರಾಜ್ ಪಾದಯಾತ್ರೆಯ ಉದ್ದೇಶ. ಜನರ ಕೈಯಲ್ಲಿ, ಯುವಕರ ಕೈಯಲ್ಲಿ, ಈ ಕ್ಷೇತ್ರದ ರೈತರ ಕೈಯಲ್ಲಿ ಇವತ್ತು ಅಧಿಕಾರ ಇರಬೇಕು. ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಇವತ್ತು ಏನು ನಮ್ಮ ಕ್ಷೇತ್ರಕ್ಕೆ ಒಂದು ಉಪಚುನಾವಣೆ ಬಂದಿದೆ, ನಮ್ಮ ತಲೆ ಮೇಲೆ ಒಂದು ಚುನಾವಣೆ ಬಂದಿದೆ. ಈ ಕ್ಷೇತ್ರದ ಶಾಸಕರು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗೋದ್ರಿಂದ ಈ ಕ್ಷೇತ್ರದಲ್ಲಿ ಚುನಾವಣೆ ಬಂದಿದೆ. ಇವತ್ತು ನಾವು ಆ ಚುನಾವಣೆ ಬಯಸಿಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಲೋಕಸಭೆಗೆ ಅನ್ನುವಂತ ಉದ್ದೇಶ ನಮ್ಮೆಲ್ಲರದಿತ್ತು. ಕಾರಣಾಂತರದಿಂದ ನಮ್ಮ ಅಭ್ಯರ್ಥಿಗಳು ಸೋತಿದ್ದಾವೆ, ಈ ಚುನಾವಣೆ ಬಂದಿದೆ. ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿದೆ ಬಂಧುಗಳೇ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಜನಪ್ರಿಯ ಯೋಜನೆಗಳು, ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಯೋಜನೆಗಳು, ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರ ಯೋಜನೆಗಳು, ಮಾನ್ಯ ಸಂತೋಷ್ ಲಾಲ್ ಸಾಹೇಬರ ಯೋಜನೆಗಳು, ವಿನಯ್ ಕುಲಕರ್ಣಿ ಸಾಹೇಬರ ಯೋಜನೆಗಳು, ವಿಶೇಷವಾಗಿ ಬಿಜೆಪಿ ಜಮೀರ್ ಅಹಮದ್ ಸಾಹೇಬರು, ಈ ಕ್ಷೇತ್ರದ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸ ಇಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಅಪಟ ಅಭಿಮಾನಿ ಮತ್ತು ಬಲಗೈ ಬಂಟರು ಆಗಿರ್ತಕ್ಕಂಥವರು ಜಮೀರ್ ಅಹಮದ್ ಸಾಹೇಬರು ಕೂಡ ಈ ಕ್ಷೇತ್ರದ ಮೇಲೆ